ಅಚಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಅಧ್ಯಾಯ 16. ಒಳ ಬರುವ ಕಸ, ಹೊರ ಹೋಗುವ ಕಸ. ನಾವು ನಮ್ಮ ಮನೆ, ಶಾಲೆ, ಅಂಗಡಿ ಮತ್ತು ಕಚೇರಿಗಳಿಂದ ಸಾಕಷ್ಟು ಬೇಡದ ವಸ್ತು ಅಥವಾ ಕಸವನ್ನು ಬಿಸಾಡುತ್ತೇವೆ ಅಲ್ವಾ ಮಕ್ಕಳೇ? ನಾವು ಕೆಳಗಡೆ ಚಿತ್ರ ನೋಡಿ ಗೊತ್ತಾಗುತ್ತೆ. ಮೊದಲು ಮೇಲ್ಗಡೆ ಕೊಟ್ಟಿರೋದೇನು? ಒಂದು ಮನೆ ಚಿತ್ರ, ಅಲ್ಲಿ ಕೆಳಗಡೆ ನಮ್ಮ ಶಾಲೆ ಚಿತ್ರ, ಈ ಕಡೆ ಪಕ್ಕದಲ್ಲಿ ಬಲಗಡೆ ನೋಡಿ ಅಂಗಡಿಯ ಚಿತ್ರ, ಕೆಳಗಡೆ ಒಂದು ಕಚೇರಿ ಚಿತ್ರ ಅಲ್ವಾ? ಈ ಎಲ್ಲ ಕಡೆಗಳಲ್ಲೂ ನಮಗೆ ಬೇಕಾಗದೇ ಇರೋ ವಸ್ತು ಅಂತಿರುತ್ತಲ್ಲ, ಬೇಡದ ವಸ್ತುಗಳು, ಅದನ್ನ ಕಸ ಅಂತಂತೀವಲ್ಲ, ಅದನ್ನ ತುಂಬಾ ಕಡೆ ಬಿಸಾಡ್ತಾ ಇರ್ತೀವಲ್ವ. ಬೇರೆ ಬೇರೆ ರೀತಿ ಕಸಗಳನ್ನ ಇಲ್ಲಿ ಬಿಸಾಡ್ತಾ ಇರ್ತೀವಿ. ಮನೇಲಾಗಿರ್ಬೋದು, ಶಾಲೆಲಾಗಿರ್ಬೋದು, ಅಂಗಡಿಗಳಲ್ಲಾಗಿರ್ಬೋದು ಅಥವಾ ಕಚೇರಿಗಳಲ್ಲಾಗಿರ್ಬೋದು. ಆ ಮಧ್ಯ ಚಿತ್ರ ನೋಡಿ, ಈ ತರ ಬೇರೆ ಬೇರೆ ರೀತಿಯ ಕಸ ಎಲ್ಲ ಬಂದು ಇಲ್ಲಿ ಸೇರ್ಕೊಂಡಿದೆ ಅಲ್ವಾ? ನಾವು ಅಂಗಡಿಗಳಿಂದ ಕೊಂಡುಕೊಳ್ಳುವ ಧಾನ್ಯ, ಬೇಳೆಕಾಳುಗಳು, ನಾವು ಅಂಗಡಿ ಏನ್ ಕೊಂಡ್ಕೊತೀವಿ ಮಕ್ಕಳೇ? ಈ ತರ ಬೇರೆ ಬೇರೆ ಧಾನ್ಯಗಳನ್ನ ಕೊಂಡ್ಕೋತೀವಿ, ಬೇಳೆಕಾಳುಗಳನ್ನ ಕೊಂಡ್ಕೋತೀವಿ. ಅಂಗಡಿಯವ್ರು ನಮ್ಗೆ ಏನ್ ಮಾಡ್ತಾರೆ? ಅದನ್ನ ಯಾವುದೋ ಒಂದು ಪ್ಲಾಸ್ಟಿಕ್ ಪೊಟ್ಟಣದಲ್ಲಿ ಅದನ್ನೆಲ್ಲ ನಮ್ಗೆ ಬೇಕಾಗೋಷ್ಟು ಧಾನ್ಯನೆಲ್ಲ ಅಳದ್ಬಿಟ್ಟು ಹಾಕೊಡ್ತಾರೆ ಅಲ್ವಾ? ಈ ರೀತಿ ಚಿತ್ರ ಕಾಣ್ತಾ ಇದೆ ನೋಡಿ. ಅಲ್ಲಿ ಅಂಗಡಿಲ್ಲ ಕೊಂಡ್ಕೋತಾ ಇದಾರೆ, ಕೆಳಗಡೆ ತೂಗ್ತಾ ಇದಾರೆ. ಈ ಕಡೆ ನೋಡಿ ಬಲಗಡೆ ಈ ತರ ಬೇರೆ ಬೇರೆ ಬೇಳೆಕಾಳುಗಳನ್ನ ಆ ಪ್ಲಾಸ್ಟಿಕ್ ಪೊಟ್ಟಣಗಳಲ್ಲಿ ಅದನ್ನ ಶೇಖರಿಸಿಡಲಾಗಿದೆ ಅಲ್ವಾ? ಬಿಸ್ಕತ್ತು, ಹಾಲು ಅಥವಾ ಎಣ್ಣೆಯನ್ನು ಪ್ಲಾಸ್ಟಿಕ್ ಚೀಲ ಅಥವಾ ಟಿನ್ ಡಬ್ಬಗಳಲ್ಲಿ ಪೊಟ್ಟಣ ಮಾಡಿರುತ್ತಾರೆ. ಅದೇ ರೀತಿ ಬಿಸ್ಕತ್ಗಳಿರ್ಬೋದು, ಕೆಳಗಡೆ ಚಿತ್ರ ಕಾಣ್ತಿದೆ ನಿಮಗೆ ಎಡಗಡೆ. ಆಮೇಲೆ ಹಾಲಿನ ಚಿತ್ರ ಕಾಣ್ತಾ ಇದೆ ನೋಡಿ ಮೇಲ್ಗಡೆ, ಅದು ನಂದಿನಿ ಹಾಲು ಅಂತ ಬರ್ದಿದೆ ಅಲ್ವಾ? ಹಾಲಾಗಿರ್ಬೋದು. ಎಣ್ಣೆ ಅಲ್ವಾ? ಎಣ್ಣೆ ಕೆಲಸ ಸಣ್ಣ ಪ್ರಮಾಣದಾಗಿದ್ರೆ ಪ್ಲಾಸ್ಟಿಕ್ ಚೀಲಗಳಿರುತ್ತೆ, ದೊಡ್ಡ ಪ್ರಮಾಣದಲ್ಲಾಗಿದ್ರೆ ಅದನ್ನ ಟಿನ್ ಡಬ್ಬಗಳಲ್ಲಿ ಅದನ್ನ ಶೇಖರಿಸಿರ್ತಾರೆ ಅಲ್ವಾ? ಈ ರೀತಿ ಅವರು ಪೊಟ್ಟಣ ಮಾಡಿ ನಾವು ಅಂಗಡಿಗಳಿಂದ ಇದನ್ನ ಕೊಂಡ್ಕೊಂಡು ಮನೆಗೆ ತಗೊಂಡ್ಬರ್ತೀವಿ ಅಲ್ವಾ ಮಕ್ಕಳೇ? ಆಮೇಲೆ ಏನ್ ಮಾಡ್ತೀವಿ ಅದನ್ನ ನೋಡೋಣ ಬನ್ನಿ. ಈ ಎಲ್ಲ ಸುತ್ತಲ್ಪಟ್ಟ ವಸ್ತುಗಳು ಕಸವಾಗಿ ಹೊರ ಹೋಗುತ್ತವೆ. ನೀವು ಅಂಗಡಿಯಿಂದ ಬೇಳೆಕಾಳು ತಗೊಂಡ್ಬಂದಾಗ ಬೇಳೆಕಾಳನ್ನು ಉಪಯೋಗಿಸ್ತೀರಾ, ಆ ಮೇಲ್ಗಡೆ ಪ್ಲಾಸ್ಟಿಕ್ ಚೀಲನ ಏನ್ ಮಾಡ್ತೀರಾ? ಅದನ್ನ ಶೇಖರಿಸಿಟ್ಟಿರ್ತಲ್ಲ ಪ್ಲಾಸ್ಟಿಕ್ ಚೀಲ, ಅದನ್ನ ಬಿಸಾಡ್ತೀವಿ ಅಲ್ವಾ? ಅದೇ ಕಸ ಅಂತ ಆಗುತ್ತೆ. ಅದೇ ರೀತಿ ಬಿಸ್ಕತ್ ಆಗಿರ್ಬೋದು, ಬಿಸ್ಕತ್ ಒಳಗಡೆ ಬಿಸ್ಕತ್ ಎಲ್ಲ ತಿಂತೀರಾ, ಆ ಮೇಲ್ಗಡೆ ಹೊರ ಕವಚ ಇರುತ್ತಲ್ಲ, ಈ ರೀತಿ ಸುತ್ತಲ್ಪಟ್ಟ ವಸ್ತುಗಳು ಅಂತಂತೀವಿ. ಇವುಗಳನ್ನೆಲ್ಲ ಏನ್ ಮಾಡ್ತೀವಿ ನಾವು? ಕಸವಾಗಿ ಅದನ್ನ ಬಿಸಾಡ್ತೀವಿ ಅಥವಾ ಹೊರ ಹೋಗುತ್ತವೆ. ಇವೆಲ್ಲ ನಮ್ಮ ಮನೆಯಿಂದ ಹೊರ ಹೋಗುತ್ತೆ. ಕೆಳಗಡೆ ಚಿತ್ರ ನೋಡಿ ಕಾಣ್ತಾ ಇದೆ ನೋಡಿ, ಈ ತರ ತಿಂದು ಮುಗಿಸಿದ್ಮೇಲೆ ಬಿಸ್ಕೆಟ್ ಪಟ್ಟಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಟ್ಟಿನ ಡಬ್ಬಗಳು, ಇವೆಲ್ಲ ಅದ್ರೊಳಗಡೆ ಬೇರೆ ಬೇರೆ ಸಾಮಾನುಗಳಿತ್ತು, ಅದನ್ನೆಲ್ಲ ನಾವು ಉಪಯೋಗಿಸ್ತೀವಿ. ಇವೆಲ್ಲ ಬಳಕೆಗೆ ಬಾರ್ದಿದ್ದನ್ನೆಲ್ಲ ಬಿಸಾಡ್ತೀವಿ ಅಲ್ವಾ ಮಕ್ಕಳೇ? ನಾವು ಕೆಲವೊಮ್ಮೆ ಅಪರೂಪವಾಗಿ ಬಳಸುವ ವಸ್ತುಗಳನ್ನು ಕೊಳ್ಳುತ್ತೇವೆ ಮತ್ತು ಆಗಾಗ್ಗೆ ಕಸದಲ್ಲಿ ಬಿಸಾಡುತ್ತೇವೆ. ಅದೇ ರೀತಿ ಅಂಗಡಿ ಒಂದೇ ಅಲ್ಲ, ಬೇರೆ ಬೇರೆ ಅಪರೂಪದ ವಸ್ತುಗಳನ್ನು ಕೂಡ ಕೆಲಸ ಕೊಂಡ್ಕೋತೀವಿ. ಅದನ್ನ ಬಳಕೆ ಮಾಡಿದ್ಮೇಲೆ ಏನ್ ಮಾಡ್ತೀವಿ? ಅವಾಗವಾಗ ಅದನ್ನ ಕಸದ ರೂಪದಲ್ಲಿ ಅದನ್ನ ಬಿಸಾಡ್ತೀವಿ ಅಲ್ವಾ? ನಮ್ಗೆ ಸಾಕು ಅಂತ ಅನ್ಸಿದಾಗ ಅದನ್ನ ಬಿಸಾಡ್ತೀವಿ. ಇದು ಕೂಡ ನೋಡಿ ಎಡಗಡೆ ಈ ತರ ಕೊಂಡ್ಕೋತಿರೋದು ಬೇರೆ ಬೇರೆ ವಸ್ತುಗಳು, ಆ ಬಲಗಡೆ ನೋಡಿ ಏನಾಗುತ್ತೆ? ಅದು ಕಸವಾಗ ಅದನ್ನ ಬಿಸಾಡಿದ್ದಾರೆ ಅಲ್ವಾ ಮಕ್ಕಳೇ? ಈ ರೀತಿ ಕೂಡ ಆಗುತ್ತೆ. ನಾವು ದಿನನಿತ್ಯದ ಚಟುವಟಿಕೆಗಳಿಂದ ಎಷ್ಟೋ ಕಸವನ್ನು ಉತ್ಪತ್ತಿ ಮಾಡುತ್ತೇವೆ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಷ್ಟೋ ಕಸನ ಉತ್ಪತ್ತಿ ಮಾಡ್ತೀವಿ. ಯಾವ ರೀತಿ ಕಸ ಉತ್ಪತ್ತಿ ಮಾಡ್ತೀವಿ ಯೋಚನೆ ಮಾಡಿ ಮಕ್ಕಳೇ. ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಈಗ ತಾನೇ ಓಡಿದ್ವಿ, ಇದೆಲ್ಲ ಅಂಗಡಿಗಳಿಂದ ತಂದ ಸಾಮಾನುಗಳನ್ನೆಲ್ಲ ಅದ್ರ ಮೇಲ್ಗಡೆ ಹೊರ ಕವಚ, ಸುತ್ತಲ್ಪಟ್ಟ ವಸ್ತುಗಳು, ಅದನ್ನೆಲ್ಲ ನಾವು ಬಿಸಾಡ್ತೀವಿ. ಅದೇ ರೀತಿ ಮನೆಗಳಲ್ಲಿ ತರಕಾರಿ ಇರ್ಬೋದು, ಅದು ಸಿಪ್ಪೆ ಇರ್ಬೋದು, ಬೀಜಗಳಿರ್ಬೋದು ಅಲ್ವಾ, ಅದನ್ನು ಕೂಡ ಬಿಸಾಡ್ತೀವಿ. ಕೆಲಸ ಏನಾದ್ರು ಅಡುಗೆ ಪದಾರ್ಥ ಕೆಟ್ಟೋಗಿರುತ್ತೆ ಅಥವಾ ಉಳ್ಕೊಂಡ್ಬಿಟ್ಟಿರುತ್ತೆ, ಅದು ಮತ್ತೆ ಮರುಬಳಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಕೂಡ ಕಸವಾಗಿ ನಾವು ಅದು ಬಿಸಾಡ್ತೀವಿ.
ಈ ರೀತಿ ಬೇರೆ ಬೇರೆ ಕಸ ನಾವು ಉತ್ಪತ್ತಿ ಮಾಡ್ತೀವಿ ಪ್ರತಿನಿತ್ಯ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಕಸವನ್ನು ಉತ್ಪತ್ತಿ ಮಾಡ್ತೀವಿ. ಕೆಳಗಡೆ ಚಿತ್ರ ನೋಡಿ ಕಾಣ್ತಾ ಇದೆ ಅಲ್ವಾ? ಬೇರೆ ಬೇರೆ ರೀತಿ ನಮ್ಮ ಚಟುವಟಿಕೆಗಳಿಂದ ಅನೇಕ ರೀತಿಯ ತ್ಯಾಜ್ಯ ವಸ್ತುಗಳು ಅಂತಂತೀವಲ್ಲ, ಇವೆಲ್ಲ ಕಸನ ಉತ್ಪತ್ತಿ ಆಗುತ್ತೆ. ನಾವು ಕಡಲೆಕಾಯಿ ಬೀಜಗಳನ್ನು ತಿಂದ ನಂತರ ಅದರ ಸಿಪ್ಪೆಗಳನ್ನು ಸಾರ್ವಜನಿಕ ಸ್ಥಳಗಳು, ಬಸ್ಸು ಅಥವಾ ಉಗಿಬಂಡಿಗಳಲ್ಲಿ ಬಿಸಾಡುತ್ತೇವೆ. ಇದು ನೀವೆಲ್ಲ ನೋಡಿರ್ತೀರಾ ಮಕ್ಕಳೇ ಅಲ್ವಾ? ಕಡಲೆಕಾಯಿ ಅಂದ್ರೆ ಎಲ್ಲರಿಗೂ ಇಷ್ಟಾನೇ. ಕಡಲೆಕಾಯಿ ಬೀಜ ಅದೇನು ಮಾಡ್ತೀವಿ, ಕಡಲೆಕಾಯಿ ಸಿಪ್ಪೆ ಇರುತ್ತೆ, ಒಳಗಡೆ ಬೀಜ ತಿಂತೀವಿ, ಆ ಸಿಪ್ಪೆ ಏನೇನು ಮಾಡ್ತೀವಿ, ಅಲ್ಲಲ್ಲೇ ಬಿಸಾಡ್ತೀವಿ ಅಲ್ವಾ? ಇದು ತುಂಬಾ ತಪ್ಪು, ಮಾಡಬಾರ್ದು ಯಾರು ಈ ಥರ. ನೋಡಿ, ಬಸ್ಸಲ್ಲಿ ಕೆಲಸ ಸೀಟ್ ಮೇಲೆಲ್ಲ ಕಡಲೆಕಾಯಿ ಸಿಪ್ಪೆ ಬಿದ್ದಿದೆ. ಚಿತ್ರ ಕಾಣ್ತಾ ಇದೆ ನಿಮ್ಗಲ್ಲಿ. ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತಾರೆ, ಮಧ್ಯದಲ್ಲಿ ಕಡಲೆಕಾಯಿ ಕೊಂಡ್ಕೋತಾರೆ, ಆ ಸಿಪ್ಪೆನಲ್ಲಿ ಏನು ಮಾಡ್ತಾರೆ, ಅಲ್ಲೇ ಸೀಟಿನ ಮೇಲೆ ಬಿಸಾಡ್ತಾರೆ. ಬೀಜ ತಿಂತಾರೆ, ಸಿಪ್ಪೆನಲ್ಲೇ ಬಿಸಾಡ್ತಾರೆ. ಅದೇ ರೀತಿ ಉಗಿಬಂಡಿಗಳು ಅಂದರೆ ಟ್ರೈನ್ ಅಂತೀವಲ್ಲ, ಟ್ರೈನ್ಗಳು ಪ್ರಯಾಣ ಮಾಡಬೇಕಾದ್ರೆ ಕೂಡ ಏನು ಮಾಡ್ತಾರೆ, ಕಡಲೆಕಾಯಿ ಕೊಂಡ್ಕೊಂಡ್ಬಿಟ್ಟು ಆ ಬೀಜನೆಲ್ಲ ತಿನ್ಬಿಟ್ಟು ಆ ಸಿಪ್ಪೆನೆಲ್ಲ ಅಲ್ಲೇ ಕೆಳಗಡೆ ಬಿಸಾಡ್ತಾರೆ ಅಲ್ವಾ? ಇದನ್ನು ನೀವು ಸಾಕಷ್ಟು ಕಡೆ ನೋಡಿರ್ತೀರ ಅಲ್ವಾ ಮಕ್ಕಳೇ? ನಾವು ಬಸ್ಸಿನಿಂದ ಇಳಿದ ನಂತರ ಟಿಕೆಟ್ಗಳನ್ನು ಬಿಸಾಡುತ್ತೇವೆ. ಇದು ಕೂಡ ಸರ್ವೇ ಸಾಮಾನ್ಯ. ನೋಡಿ ಚಿತ್ರ ನೋಡಿ ಮಕ್ಕಳೇ, ಬಸ್ ಪ್ರಯಾಣ ಮಾಡ್ಬೇಕಾದ್ರೆ ಟಿಕೆಟ್ ಕೊಂಡ್ಕೊಂಡಿರ್ತೀವಲ್ವಾ, ಆ ಟಿಕೆಟ್ನ ಬಸ್ ಪ್ರಯಾಣದ ತನಕ ನಾವು ಜೋಬಲ್ಲಿ ಇಟ್ಕೊಂಡಿರ್ತೀವಿ. ಅಲ್ಲಿ ಇಳಿದ ತಕ್ಷಣ ಏನು ಮಾಡ್ತೀವಿ, ಆ ಬೇಡದಿರೋ ಟಿಕೆಟ್ನ ಅಲ್ಲೇ ಬಿಸಾಡ್ತಾ ಹೋಗ್ತೀವಿ. ಅಲ್ಲೇ ರಸ್ತೆಯಲ್ಲೇ ಬಿಸಾಡ್ತಾರೆ ನೋಡಿ, ಕಾಣ್ತಾ ಇದೆ ನಿಮಗೆ. ಅಲ್ಲಿ ಬಸ್ ಪ್ರಯಾಣ ಇಳಿದ ತಕ್ಷಣ ಅಲ್ಲೇ ಅದನ್ನ ಟಿಕೆಟ್ಗಳೆಲ್ಲ ರಸ್ತೆಯಲ್ಲೇ ಬಿಸಾಡಿದ್ದಾರೆ ಅಲ್ವಾ? ಇದು ಕೂಡ ಒಂದು ರೀತಿ ಕಸಾನೆ ಅಲ್ವಾ ಮಕ್ಕಳೇ? ಒಂದು ಮಗು ವಿನೋದಕ್ಕಾಗಿ ಪೆನ್ಸಿಲ್ಗಳನ್ನು ಚೂಪು ಮಾಡುತ್ತಾ ಹೋಗಬಹುದು. ಯಾವುದೋ ಮಗು ವಿನೋದಕ್ಕಾಗಿ ಅಥವಾ ಒಂದು ಸಂತೋಷಕ್ಕಾಗಿ ಏನು ಮಾಡುತ್ತದು, ಒಂದು ಪೆನ್ಸಿಲ್ ತಗೊಂಡು ಚೂಪ್ ಮಾಡ್ತಾ ಹೆರಿತಾ ಹೆರಿತಾ ಚೂಪ್ ಮಾಡ್ತಾನೆ ಹೋಗುತ್ತೆ, ನಿಲ್ಸೋದೇ ಇಲ್ಲ ಅದು. ಈ ಥರನೂ ಕೆಲವು ಮಕ್ಕಳು ಮಾಡ್ತಾರಲ್ವಾ, ಅವಾಗ ಮೇಲ್ಗಡೆ ಏನಾಗುತ್ತೆ, ಆ ಹೆರಿದಿದ್ದೆಲ್ಲ ಪೆನ್ಸಿಲ್ಲು ಆ ಕಸವಾಗಿ ಕೆಳಗೆ ಬೀಳ್ತಾ ಇದೆ. ಕಾಣ್ತಾ ಇದೆ ನಿಮ್ಗಲ್ಲಿ, ಆ ಥರ ಹೆರಿತಾ ಇದ್ರೆ ಮೇಲ್ಗಡೆ ಬರುತ್ತಲ್ಲ ಅಲ್ಲಿ ಅಲ್ವಾ ಪೆನ್ಸಿಲ್ದು, ಆ ಹೆರಿದಿದ್ದೆಲ್ಲ ಮೇಲ್ಗಡೆ ಉಳ್ಕೊಳ್ಳುತ್ತೆ. ಅದು ಕೂಡ ಒಂದು ರೀತಿಯ ಕಸ ಉತ್ಪತ್ತಿ ಆಗುತ್ತೆ. ನಾವು ನಮ್ಮ ನೋಟ್ ಪುಸ್ತಕದಲ್ಲಿ ತಪ್ಪು ಬರೆದಾಗ ಅಥವಾ ಇಂಕ್ ಚೆಲ್ಲಿದಾಗ ನಾವು ಹಾಳೆಯನ್ನು ಹರಿದು ಬಿಸಾಡುತ್ತೇವೆ ಅಲ್ವಾ ಮಕ್ಕಳೇ? ಇದನ್ನು ನೀವು ಮಾಡಿರ್ತೀರ ಎಷ್ಟೋ ಸತಿ. ಯಾವುದೋ ನೋಟ್ ಪುಸ್ತಕದಲ್ಲಿ ಏನೋ ತಪ್ಪು ಬರೆದ್ಬಿಟ್ಟಿರ್ತೀರಾ, ಅಥವಾ ಅದ್ರ ಮೇಲೆ ಇಂಕ್ ಚೆಲ್ಲೋಗ್ಬಿಡುತ್ತೆ ಒಂದು ಹಾಳೆ ಮೇಲೆ, ಅಂದ್ರೆ ಏನು ಮಾಡ್ತೀವಿ, ಆ ಹಾಳೆನ ತಕ್ಷಣ ಹರಿದ್ಬಿಟ್ಟು ಬಿಸಾಡ್ತೀವಿ. ಕೆಳಗಡೆ ಚಿತ್ರ ನೋಡಿ, ಆ ಮಗು ಏನೋ ತಪ್ಪು ಬರಿತಾ ಇದೆ, ಹರಿದು ಬಿಸಾಡ್ತಾ ಇದೆ ಹಾಳೆನೆಲ್ಲ ಅಲ್ವಾ? ಈ ಕಡೆ ಬಲಗಡೆ ಚಿತ್ರ, ಅವನು ಕೂಡ ಅಷ್ಟೇ, ಏನೋ ತಪ್ಪು ಬರೆದ್ಬಿಟ್ಟ ತಕ್ಷಣ ಅಲ್ಲೇ ಹಾಳೆ ಬಿಸಾಡ್ಬಿಟ್ಟು ಅಲ್ಲೇ ಬಿಸಾಕಿದ್ದಾನೆ ಅಲ್ವಾ? ಈ ರೀತಿ ಕೂಡ ನಾವು ಎಷ್ಟೋ ಸತಿ ಮಾಡ್ತೀವಿ. ಆ ಬಿಸಾಕಿದ ಹಾಳೆ ಏನಾಗುತ್ತದು, ಅದು ಒಂದು ರೀತಿಯ ಕಸ, ಅದನ್ನು ನಾವು ಉತ್ಪತ್ತಿ ಮಾಡ್ತಾ ಇದೀವಿ ಅಲ್ವಾ? ಹೀಗೆ ನಾವು ಬೇರೆ ಬೇರೆ ಚಟುವಟಿಕೆಗಳಿಂದ ಕಸನ ಉತ್ಪತ್ತಿ ಮಾಡ್ತಾನೇ ಇದ್ದೀವಿ ಅಲ್ವಾ ಮಕ್ಕಳೇ? ಮತ್ತು ನಾವು ಅನೇಕ ಗೃಹ ಬಳಕೆಯ ತ್ಯಾಜ್ಯಗಳಾದ ಮುರಿದ ಆಟಿಕೆ, ಹಳೆಯ ಬಟ್ಟೆ, ಶೂ ಮತ್ತು ಚಪ್ಪಲಿಗಳನ್ನು ಬಿಸಾಡುತ್ತೇವೆ. ಇಷ್ಟೆಲ್ಲ ಮನೆಗಳಲ್ಲಿ ಅನೇಕ ಗೃಹ ಬಳಕೆಯ ತ್ಯಾಜ್ಯ ಅಂತ ಉತ್ಪತ್ತಿ ಆಗುತ್ತೆ. ಏನದು, ಯಾವುದೋ ಒಂದು ಆಟಿಕೆ ಸಾಮಾನು ಇರುತ್ತೆ, ಅದನ್ನು ಬಳಸಾದ್ಮೇಲೆ ಅದು ಮುರಿದೋಗುತ್ತೆ, ಅವಾಗ ಏನು ಮಾಡ್ತೀವಿ, ಅದನ್ನು ಕೂಡ ಬಿಸಾಡ್ತೀವಿ. ಅದೇ ರೀತಿ ಹಳೆಯ ಬಟ್ಟೆ ಇರ್ಬೋದು, ಶೂ ಇರ್ಬೋದು, ಚಪ್ಪಲಿಗಳಿರ್ಬೋದು, ಇವೆಲ್ಲ ಸ್ವಲ್ಪ ಕಾಲ ಬಳಸಿದ್ಮೇಲೆ ಏನು ಮಾಡ್ತೀವಿ, ಅದನ್ನೆಲ್ಲ ಬಿಸಾಡ್ತೀವಿ ಅಲ್ವಾ? ಚಿತ್ರ ನೋಡಿ ಕಾಣ್ತಾ ಇದೆ ನಿಮಗೆ, ಅಲ್ಲಿ ಹಳೆ ಬಟ್ಟೆ ಇದೆ, ಕೆಳಗಡೆ ಶೂಗಳು, ಚಪ್ಪಲಿಗಳು, ಅಂದರೆ ಯಾವುದು ನಮಗೆ ಬಳಕೆಗೆ ಯೋಗ್ಯವಲ್ವೋ ಅದನ್ನೆಲ್ಲ ನಾವು ಬಿಸಾಡ್ತೀವಿ. ಇವೆಲ್ಲ ಗೃಹ ಬಳಕೆಯ ತ್ಯಾಜ್ಯಗಳು ಅಂತಂತೀವಿ. ಈ ರೀತಿಯ ತ್ಯಾಜ್ಯ ಉತ್ಪತ್ತಿ ಮಾಡ್ತೀವಿ ನಾವು. ನಮ್ಮ ಮನೆ ಮತ್ತು ಸುತ್ತಮುತ್ತಲಿನಿಂದ ಕಸವನ್ನು ತೆಗೆಯದಿದ್ದರೆ ಏನಾಗಬಹುದು? ಈ ರೀತಿ ನಾವು ಕಸ ಎಲ್ಲ ಉತ್ಪತ್ತಿ ಮಾಡ್ತೀವಲ್ಲ, ಅದನ್ನ ನಾವು ಮನೆ ಸುತ್ತಮುತ್ತ ಎಲ್ಲ ಹಾಕಿದ್ರೆ ಆ ಕಸನ ಯಾರು ತೆಗೆದೇ ಇದ್ರೆ ಏನಾಗ್ಬೋದು ಯೋಚನೆ ಮಾಡಿ ಮಕ್ಕಳೇ. ಅಲ್ಲೇ ಕಸ ಶೇಖರಣೆ ಆಗ್ತಾ ಇದ್ರೆ ಏನೇನಾಗ್ಬೋದು, ಅದರಿಂದ ಏನೇನು ದುಷ್ಪರಿಣಾಮಗಳಾಗ್ಬೋದು ಯೋಚನೆ ಮಾಡಿ. ಇದು ಹೇಗೆ ತೊಂದರೆದಾಯಕ ಎಂಬುದನ್ನು ಆಲೋಚಿಸಿದ್ದೀರಾ? ಈ ರೀತಿ ಮನೆ ಸುತ್ತಮುತ್ತನೇ ಕಸ ಹಾಗೆ ಬಿಟ್ಕೊಂಡ್ಬಿಟ್ರೆ ಯಾವ್ಯಾವ ರೀತಿ ತೊಂದರೆಗಳಾಗುತ್ತೆ, ಅದರಿಂದ ಏನೇನು ದುಷ್ಪರಿಣಾಮಗಳಾಗುತ್ತೆ, ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಯಾವಾಗಾರು? ಚಿತ್ರ ನೋಡಿ, ಕೆಳಗಡೆ ನೋಡಿ, ಎಲ್ಲೋ ಒಂದು ಕಡೆ ಯಾವುದೋ ಅಲ್ಲ ಕಡೆ ಮನೆಗಳಿದೆ, ಪಕ್ಕದಲ್ಲಿ ರಸ್ತೆ ಮೇಲೆ ಕಾರ್ಗಳು ಎಲ್ಲ ಕಾಣ್ತಾ ಇದೆ ಅಲ್ವಾ? ಅಲ್ಲಿ ಹಂಗೆ ನೋಡಿ ಕಸ ಹಂಗೆ ಬಿಸಾಡಿದ್ದಾರೆ
ಅಲ್ವಾ? ಈ ರೀತಿ ಕಸನ ಯಾರು ತೆಗಿದೇ ಇದ್ರೆ, ಅಲ್ಲೇ ಶೇಖರಣೆಗೊಳ್ತಾ ಇದ್ರೆ ಕಸ, ಏನಾಗುತ್ತೆ, ಅದರಿಂದ ಏನೇನು ದುಷ್ಪರಿಣಾಮ ಆಗುತ್ತೆ ಯೋಚನೆ ಮಾಡಿದ್ದೀರಾ? ಪೌರ ಕಾರ್ಮಿಕರು ಕಸವನ್ನು ಕಸದ ತೊಟ್ಟಿಯಿಂದ ತೆಗೆದುಕೊಂಡಾಗ ಕಸವು ಎಲ್ಲಿಗೆ ಹೋಗುತ್ತದೆ ಮತ್ತು ಅದು ಏನಾಗುತ್ತದೆ? ಇದು ನೀವು ನೋಡಿರ್ಬೋದು ಮನೆ ಸುತ್ತಮುತ್ತ ಈ ಥರ ಪೌರ ಕಾರ್ಮಿಕರು ಬಂದು ನೀ ಕಸದ ತೊಟ್ಟಿಯಿಂದ ಅಥವಾ ಮನೆಗಳಿಂದ ಈ ಥರ ಕಸನೆಲ್ಲ ಶೇಖರಣೆ ಮಾಡಿ ಆ ತಳ್ಳೋ ಗಾಡಿನಲ್ಲೆಲ್ಲ ಶೇಖರಣೆ ಮಾಡ್ತಾರೆ. ಕಾಣ್ತಾ ಇದೆ ಚಿತ್ರದಲ್ಲಿ, ಆ ಥರ ಎಲ್ಲ ಶೇಖರಣೆ ಮಾಡ್ತಾರೆ. ಆಮೇಲೆ ಅವ್ರು ಎಲ್ಲಿಗೆ ತೊಗೊಂಡೋಗ್ತಾರೆ ಅದನ್ನ? ಏನಾಗುತ್ತೆ ಕಸ ಎಲ್ಲ? ಯಾವಾಗ ಯೋಚನೆ ಮಾಡಿದ್ದೀರಾ ನೀವು ಅದನ್ನ? ತಿಳ್ಕೊಳ್ಳೋಣ ಬನ್ನಿ ಈಗ ಅದನ್ನ. ಈ ಎಲ್ಲಾ ಕಸವನ್ನು ನಮಗೆ ಹಾನಿಕಾರಕವಲ್ಲದ ರೀತಿಯಲ್ಲಿ ಪರಿವರ್ತಿಸಲು ಸಾಧ್ಯವೇ? ಈ ರೀತಿ ಎಲ್ಲ ಶೇಖರಣೆ ಆಗುತ್ತಲ್ಲ, ಬೇರೆ ಬೇರೆ ರೀತಿ ಕಸಗಳು, ಈಗಲೇ ತಿಳ್ಕೊಂಡ್ವಲ್ವ, ಗೃಹ ಬಳಕೆ ತ್ಯಾಜ್ಯ ಇರ್ಬೋದು ಅಲ್ವಾ, ಎಲ್ಲ ಬೇರೆ ಬೇರೆ ರೀತಿ ಕಸಗಳು ನಮಗೆ ಹಾನಿಕಾರಕವಲ್ಲದ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡೋದು ಸಾಧ್ಯ ಇದೆಯಾ? ಕೆಳಗಡೆ ಚಿತ್ರ ನೋಡಿ, ಕಾಣ್ತಾ ಇದೆ ನೋಡಿ, ದೊಡ್ಡ ಲಾರಿಯಿಂದ ಆ ಕಸನೆಲ್ಲ ಕೆಳಗಡೆ ಸುರಿತಾ ಇದ್ದಾರೆ ಅಲ್ವಾ? ಇದನ್ನೇನಾದ್ರು ಬೇರೆ ರೀತಿ ನಮಗೆ ಹಾನಿಕಾರಕ ಅಲ್ಲದೇ ಇರೋ ರೀತಿಯನ್ನು ಅದನ್ನು ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಇದಕ್ಕೆ ನಾವು ಯಾವ ರೀತಿಯಲ್ಲಾದರೂ ಕೊಡುಗೆ ನೀಡಲು ಸಾಧ್ಯವೇ? ಈ ರೀತಿ ಪರಿವರ್ತನೆ ಮಾಡೋದಕ್ಕೆ ನಮ್ದೇನಾದ್ರು ಕೊಡುಗೆ, ನಾವು ಯಾವ ರೀತಿ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆಯಾ? ಇದರಲ್ಲಿ ಆಲೋಚನೆ ಮಾಡಿ ಮಕ್ಕಳೇ, ನೋಡೋಣಂತೆ. ಈ ಅಧ್ಯಾಯದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಅಧ್ಯಾಯದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ತಾನೇ ಕೇಳಿದ್ವಲ್ಲ, ಈ ಪ್ರತಿಯೊಂದಕ್ಕೂ ಉತ್ತರ ಹುಡ್ಕಕ್ಕೆ ನಾವು ಪ್ರಯತ್ನ ಮಾಡೋಣಂತೆ ಬನ್ನಿ. ಭಾರತದ ಪ್ರಧಾನಮಂತ್ರಿ ಸ್ವಚ್ಛ ಭಾರತ ಮಿಷನ್ SBM ಅಂತಂತೀವಿ, ಇದನ್ನ ಪ್ರಾರಂಭಿಸಿದ್ರು. ಇದು ನೀವು ನೋಡಿರ್ತೀರ ಮಕ್ಕಳೇ, ಬೇರೆ ಬೇರೆ ವೃತ್ತಪತ್ರಿಕೆಗಳು, ದಿನಪತ್ರಿಕೆಗಳು, ಟಿವಿನಲ್ಲಿ, ರೇಡಿಯೋನಲ್ಲೆಲ್ಲನೂ ಸ್ವಚ್ಛ ಭಾರತ್ ಮಿಷನ್ ಅಂತ ಅದ್ರ ಬಗ್ಗೆ ಸಾಕಷ್ಟು ನೀವು ವಿವರಗಳಿಂದ ಕೇಳಿರ್ತೀರಾ ಅಲ್ವಾ? ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಏನಿದು? ನಮ್ಮ ಭಾರತವನ್ನು ಸ್ವಚ್ಛ ಮಾಡೋಣ ಅಂತ. ಇದನ್ನ ನಮ್ಮ ಭಾರತದ ಪ್ರಧಾನಮಂತ್ರಿ ಇದನ್ನ ಪ್ರಾರಂಭಿಸಿದ್ರು. ಕೆಳಗಡೆ ಚಿತ್ರ ಕಾಣ್ತಿದ್ಯಾ ನೋಡಿ, ಅಲ್ಲಿ ಎರಡು ಕನ್ನಡಕ ಥರ ಇದೆಯಲ್ಲ, ಅಲ್ಲಿ ಅದು ಸ್ವಚ್ಛ ಭಾರತ್ ಅಂತ, ಅದರದ್ದು ಇದು ಆ ಒಂದು ಸಿಂಬಲ್ ಅಂತ ಇರ್ತೀವಿ, ಲೋಗೋ ಅಂತಂತೀವಿ ಆ ಸ್ವಚ್ಛ ಭಾರತಿಗೆ, ಅದು ಇಲ್ಲಿ ತೋರಿಸಿದೆ, ಗೊತ್ತಾಯ್ತಾ? ಇದನ್ನ ನಮ್ಮ ಭಾರತ ಪೂರ್ತಿ ಸ್ವಚ್ಛ ಮಾಡೋಣ. ನೋಡಿ ಕೆಳಗೆ ಕಾಣ್ತಾ ಇದೆಯಾ, ನಮ್ಮ ಭಾರತದ ಬಾವುಟದ ಮಧ್ಯದಿರುತ್ತಲ್ಲ ಒಂದು ಅಲ್ವಾ, ಅಶೋಕ ಚಕ್ರ ಅಂತಂತೀವಲ್ಲ, ಅದು ಹಿಂದ್ಗಡೆ ಕಾಣ್ತಾ ಇದೆ. ಮುಂದ್ಗಡೆ ನೋಡಿ ಬೇರೆ ಬೇರೆ ನಮ್ಮ ಭಾರತದ ಪ್ರತಿನಿಧಿಸುವಂಥ ಬೇರೆ ಬೇರೆ ತಾಜ್ ಮಹಲ್ ಆಗಿರ್ಬೋದು, ಆಮೇಲೆ ಕುತುಬ್ ಮಿನಾರ್ ಆಗಿರ್ಬೋದು, ಇವೆಲ್ಲ ನಮ್ಮ ಭಾರತವನ್ನು ಪ್ರತಿನಿಧಿಸೋ ದೊಡ್ಡ ದೊಡ್ಡ ಭವ್ಯ ಕಟ್ಟಡಗಳು. ಇದನ್ನೆಲ್ಲ ಸ್ವಚ್ಛ ಮಾಡೋಣ. ಅಲ್ಲೆಲ್ಲ ನೋಡಿ ಕಸ ಇದು ಮಾಡ್ತಾ ಇರಲ್ವಾ, ಇದು ಸ್ವಚ್ಛ ಭಾರತ್ ಮಿಷನ್ ಅಂತ ಪ್ರಾರಂಭಿಸಿದ್ರು. ಈ ಅಭಿಯಾನದ ಗುರಿ ಅಕ್ಟೋಬರ್ 2, 2019 ಭಾರತವನ್ನು ಬಯಲು ಶೌಚ ಮುಕ್ತ ಮಾಡುವುದಾಗಿದೆ. ಈ ಅಭಿಯಾನದ ಒಂದು ಗುರಿ ಏನು ಮಕ್ಕಳೇ? ಅಕ್ಟೋಬರ್ 2, 2019 ಅಂದರೆ ಸುಮಾರು ಇನ್ನು 1 ವರ್ಷ ಉಳ್ಕೊಂಡಿದೆ ಅಲ್ವಾ? ಇನ್ನು 1 ವರ್ಷದಲ್ಲಿ ಭಾರತವನ್ನು ಬಯಲು ಶೌಚ ಮುಕ್ತ ಮಾಡುವುದಾಗಿದೆ. ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಕಡೆ ಹಳ್ಳಿ ಪ್ರದೇಶಗಳೆಲ್ಲನೂ ಈ ಶೌಚಕ್ಕೆ ಬಯಲಿಗೆ ಹೋಗ್ತಾರೆ, ಅಂದರೆ ಹೊರಗಡೆ ಹೋಗ್ತಾರೆ. ಮನೆಗಳಲ್ಲಿ ಶೌಚಾಲಯ ಇರೋದಿಲ್ಲ. ಅದನ್ನು ನಾವು ನಿವಾರಿಸೋಕ್ಕೆ ಪ್ರತಿ ಮನೆಯಲ್ಲೂ ಶೌಚಾಲಯ ಕಟ್ಟಿಸಬೇಕು. ಈ ರೀತಿ ಬಯಲು ಶೌಚ ಅದನ್ನು ಪೂರ್ತಿಯಾಗಿ ನಿಲ್ಲಿಸಬೇಕು. ಇದು ಈ ಅಭಿಯಾನದ ಒಂದು ಗುರಿ. ಕೆಳಗೆ ಕಾಣ್ತಾ ಇದೆಯಾ, ಈ ರೀತಿ ಬಯಲು ಶೌಚ ಮಾಡಬಾರ್ದು, ಮನೆಗಳಿರೋ ಶೌಚಾಲಯ ಕಟ್ಟಿಸ್ಕೊಂಡು ಅದನ್ನೇ ಬಳಸಬೇಕು ಅಂತ. ಇದು ಈ ಸ್ವಚ್ಛ ಭಾರತ ಮಿಷನ್ನ ಒಂದು ಗುರಿಯಾಗಿದೆ, ಗೊತ್ತಾಯ್ತಾ? ಪಹೇಲಿ ಮತ್ತು ಬೂಜೋ ಶಾಲೆಯ ಮಕ್ಕಳು ಕಸದ ನಿರ್ವಹಣೆ ಎಂಬ ಯೋಜನಾ ಕಾರ್ಯವನ್ನು ಮಾಡಿದ್ದಾರೆ. ಈ ಪಹೇಲಿ ಮತ್ತು ಬೂಜೋ ಹೋಗ್ತಾರಲ್ಲ ಶಾಲೆಗೆ, ಆ ಶಾಲೆ ಮಕ್ಕಳು ಈ ಕಸದ ನಿರ್ವಹಣೆ ಅಂತ ಒಂದು ಯೋಜನಾ ಕಾರ್ಯವನ್ನು ಅವ್ರು ಮಾಡಿದ್ದಾರೆ. ಕೆಳಗೆ ಚಿತ್ರ ಕಾಣ್ತೀಯ ನೋಡಿ, ಶಾಲೆ ಮಕ್ಕಳು ಈ ಥರ ಕಸ ನಿರ್ವಹಣೆ ಅಂತ ಒಂದು ಯೋಜನಾ ಕಾರ್ಯ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅದರಲ್ಲಿ ನಾವು ತಿಳ್ಕೊಳ್ಳೋಣವಾ? ಈ ಯೋಜನಾ ಕಾರ್ಯದಿಂದ ಅವರು ಕಲಿತ ಕೆಲವು ವಿಷಯಗಳನ್ನು ನಾವು ಕಲಿಯೋಣ. ಈ ಯೋಜನಾ ಕಾರ್ಯ ಮಾಡಿದ ಮೇಲೆ ಅವ್ರು ಕೆಲವು ವಿಷಯಗಳನ್ನು ಕಲ್ತ್ಕೊಂಡಿದ್ದಾರೆ, ಅದನ್ನು ನಾವು ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳೇ.
16.1 ಕಸದ ನಿರ್ವಹಣೆ. ಹೇಗೆ ಮಾಡಬೇಕು ಕಸದ ನಿರ್ವಹಣೆ ತಿಳ್ಕೊಳ್ಳೋಣ ಬನ್ನಿ. ಪೌರ ಕಾರ್ಮಿಕರು ಕಸವನ್ನು ಟ್ರಕ್ಗಳಲ್ಲಿ ಸಂಗ್ರಹಿಸಿ ಅದನ್ನು ತಗ್ಗು ಬಯಲು ಪ್ರದೇಶಗಳು ಅಂದರೆ ನೆಲಭರ್ತಿ ಅಥವಾ ಇಂಗ್ಲಿಷಲ್ಲಿ ಲ್ಯಾಂಡ್ ಫಿಲ್ ಎಂದು ಕರೆಯಲ್ಪಡುವ ಕಡೆ ತೆಗೆದುಕೊಂಡು ಹೋಗುತ್ತಾರೆ. ಆಗಲೇ ತಿಳ್ಕೊಳಲ್ಲ, ಮನೆಗಳಿಂದ ಅಥವಾ ಕಸದ ತೊಟ್ಟಿಯಿಂದೆಲ್ಲ ಪೌರ ಕಾರ್ಮಿಕರು ಆ ಕಸನ ಶೇಖರಿಸ್ಬಿಟ್ಟು ಏನು ಮಾಡ್ತಾರೆ, ಈ ಥರ ದೊಡ್ಡ ದೊಡ್ಡ ಟ್ರಕ್ಗಳು ಕಾಣ್ತಾ ಇದೆ ಚಿತ್ರ ಮೇಲ್ಗಡೆಯಲ್ಲಿ, ದೊಡ್ಡ ದೊಡ್ಡ ಟ್ರಕ್ ಲಾರಿಗಳೆಲ್ಲ ಅದನ್ನೆಲ್ಲ ತುಂಬಿಸ್ಬಿಟ್ಟು ಅದನ್ನ ಎಲ್ಲಿಗೆ ತೊಗೊಂಡೋಗ್ತಾರೆ, ತಗ್ಗು ಬಯಲು ಪ್ರದೇಶಗಳು ಅಥವಾ ನೆಲಭರ್ತಿ ಪ್ರದೇಶ ಅಂತ ಕೂಡ ಅಂತಾರೆ, ಅದಕ್ಕೆ ಲ್ಯಾಂಡ್ ಫಿಲ್ ಅಂತ ಅಂತಾರೆ. ಆ ಪ್ರದೇಶ ಕೆಳಗಡೆ ಚಿತ್ರ ಕಾಣ್ತಾ ಇದೆ ನೋಡಿ, ಆ ರೀತಿ ಪ್ರದೇಶಗಳಿಗೆ ಆ ಟ್ರಕ್ಗಳಲ್ಲಿ ಎಲ್ಲ ಕಸನ ಅಲ್ಲಿಗೆ ತೊಗೊಂಡೋಗ್ತಾರೆ. ಗೊತ್ತಾಯ್ತಾ? ಅಲ್ಲಿ ಮರುಬಳಕೆ ಮಾಡಬಲ್ಲ ಕಸದ ಭಾಗವನ್ನು ಬಳಕೆಗೆ ಬಾರದ ಕಸದಿಂದ ಪ್ರತ್ಯೇಕಿಸಲಾಗುತ್ತದೆ. ಅಲ್ಲೇನ್ ಮಾಡ್ತಾರೆ, ಈ ಕಸದಲ್ಲಿ ಮರುಬಳಕೆ ಮಾಡಬಲ್ಲ ಕಸ ಅಂತಿರುತ್ತೆ, ಅದನ್ನ ಮತ್ತೆ ಈ ಮರುಬಳಕೆಗೆ ಬಾರದ ಕಸವನ್ನು ಇವೆರಡನ್ನು ಪ್ರತ್ಯೇಕಿಸ್ತಾರೆ, ಎರಡನ್ನು ಬೇರೆ ಬೇರೆ ಮಾಡ್ತಾರೆ. ಗೊತ್ತಾಯ್ತಾ? ಕೆಳಗಡೆ ಚಿತ್ರ ನೋಡಿ ಕಾಣ್ತಾ ಇದೆ, ಅಲ್ಲಿ ಈ ಥರ ಕಸನೆಲ್ಲ ಅದ್ರಲ್ಲಿ ಯಾವ್ಯಾವುದು ಮರುಬಳಕೆ ಮಾಡಬಲ್ಲ ಕಸದ ಇದೆಯಾ ಆ ಭಾಗನೆಲ್ಲ ಒಂದು ಕಡೆ ಬೇರ್ಪಡಿಸ್ತಾರೆ, ಮರುಬಳಕೆಗೆ ಬಾರದ ಕಸನೆಲ್ಲ ಬೇರ್ಪಡಿಸ್ತಾರೆ. ಈ ಕಸದಲ್ಲಿ ಉಪಯೋಗಿಸಬಲ್ಲ ಮತ್ತು ಉಪಯೋಗಿಸಲಾಗದ ಘಟಕಗಳೆರಡೂ ಇರುತ್ತವೆ. ಗೊತ್ತಾಯ್ತಾ ಮಕ್ಕಳೇ? ಈ ಕಸದಲ್ಲಿ ಉಪಯೋಗಿಸಬಲ್ಲ ಕಸ ಅಂತಿರುತ್ತೆ ಅಥವಾ ಘಟಕಗಳು ಇರುತ್ತೆ, ಉಪಯೋಗಿಸಲಾಗದ ಘಟಕಗಳು ಅಂತ ಎರಡು ರೀತಿ ಘಟಕಗಳು ಇರುತ್ತೆ ಇದರಲ್ಲಿ. ಉಪಯೋಗಿಸಲಾಗದ ಘಟಕವನ್ನು ಪ್ರತ್ಯೇಕಿಸಲಾಗುತ್ತದೆ. ಮತ್ತಿದ್ರಲ್ಲಿ ಉಪಯೋಗಿಸಲಾಗದ ಘಟಕಗಳಿರುತ್ತಲ್ಲ ಅದನ್ನೆಲ್ಲ ಈ ಥರ ಪ್ರತ್ಯೇಕಿಸ್ತಾರೆ. ಕೆಳಗೆ ಚಿತ್ರ ನೋಡಿ ಕಾಣ್ತಾ ಇದೆ ಅಲ್ವಾ, ಇವೆಲ್ಲ ಉಪಯೋಗಿಸಲಾಗದ ಘಟಕಗಳು, ಅದನ್ನೆಲ್ಲ ಪ್ರತ್ಯೇಕಿಸಿ ಒಂದ್ ಕಡೆ ಶೇಖರಣೆ ಮಾಡಿದ್ದಾರೆ ಅಲ್ವಾ. ಆನಂತರ ಇದನ್ನು ನೆಲಭರ್ತಿಯಲ್ಲಿ ಹರಡಲಾಗುತ್ತದೆ, ತದನಂತರ ಮಣ್ಣಿನ ಪದರದಿಂದ ಮುಚ್ಚಲಾಗುತ್ತದೆ. ಈ ರೀತಿ ಉಪಯೋಗ ಬಾರದೇ ಇರೋ ಕಸ ಅಂತ ಇರುತ್ತಲ್ಲ ಅದನ್ನೆಲ್ಲ ಏನು ಮಾಡ್ತಾರೆ, ಈ ನೆಲಭರ್ತಿ ಅಥವಾ ಲ್ಯಾಂಡ್ ಫಿಲ್ ಅಂತಂತೀವಿ, ಅಂದರೆ ದೊಡ್ಡ ದೊಡ್ಡ ಕೊರಕಲಿರುತ್ತೆ ಅಥವಾ ಯಾವುದೋ ಒಂದು ಈ ಕ್ವಾರಿ ಅಂತಂತೀವಲ್ಲ ಅಂಥ ಕಡೆ ಎಲ್ಲ ಇದು ಏನಾದ್ರು ಕಲ್ಲು ಅಥವಾ ಅಂಥನೆಲ್ಲ ಅಲ್ಲಿ ತೆಗೆದಿರ್ತಾರೆ, ಅಲ್ಲೆಲ್ಲ ದೊಡ್ಡ ಆಳವಾಗಿರುತ್ತೆ, ಆ ಜಾಗದಲ್ಲೆಲ್ಲ ಇದನ್ನ ಹೋಗ್ಬಿಟ್ಟು ಅದನ್ನ ಭರ್ತಿ ಮಾಡಿಬಿಟ್ಟು ಅದ್ರ ಮೇಲೆ ಏನು ಮಾಡ್ತಾರೆ, ಒಂದು ಮಣ್ಣಿನ ಪದರ ಮುಚ್ಚಲಾಗುತ್ತೆ ಅದ್ರಲ್ಲಿ. ಗೊತ್ತಾಯ್ತಾ? ಈ ಥರ ಕಸನೆಲ್ಲ ಅದ್ರಲ್ಲಿ ತುಂಬಿಸ್ಬಿಟ್ಟು ಅದ್ರ ಮೇಲೆ ಒಂದು ಮಣ್ಣಿನ ಪದರ ಮುಚ್ತಾರೆ. ಕೆಳಗಡೆ ಚಿತ್ರ ಕಾಣ್ತಾ ಇದೆ ನಿಮಗೆ, ಈ ಥರ ಕಸನೆಲ್ಲ ತುಂಬ್ತಾ ಇದ್ದಾರೆ, ಅದ್ರ ಮೇಲೆ ಒಂದು ಮಣ್ಣಿನ ಪದರ ಕೂಡ ಮುಚ್ಚಕ್ಕೆ ಅವರು ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಮ್ಮೆ ನೆಲಭರ್ತಿಯು ಸಂಪೂರ್ಣವಾಗಿ ತುಂಬಿದ ನಂತರ ಇದನ್ನು ಸಾಮಾನ್ಯವಾಗಿ ಉದ್ಯಾನ ಅಥವಾ ಆಟದ ಮೈದಾನವಾಗಿ ಪರಿವರ್ತಿಸಲಾಗುತ್ತದೆ. ಈ ರೀತಿ ಒಂದು ನೆಲಭರ್ತಿ ಪೂರ್ಣವಾಗಿ ತುಂಬಿಸಿದ ಮೇಲೆ ಏನು ಮಾಡ್ತಾರೆ, ಅದನ್ನ ಒಂದು ಉದ್ಯಾನವಾಗಿ ಅಥವಾ ಆಟದ ಮೈದಾನವಾಗಿ ಅದನ್ನು ಪರಿವರ್ತನೆ ಮಾಡಲಾಗುತ್ತೆ. ಚಿತ್ರ ನೋಡಿ ಕಾಣ್ತಾ ಇದೆ ಮೇಲ್ಗಡೆಯಲ್ಲಿ ಆ ನೆಲಭರ್ತಿ ಪೂರ್ತಿಯಾಗಿದೆ, ಕೆಳಗಡೆ ನೋಡಿ ಆ ನೆಲಭರ್ತಿ ಪೂರ್ತಿ ಆದಮೇಲೆ ಅದ್ರ ಮೇಲೆ ಮಣ್ಣೆಲ್ಲ ಚೆನ್ನಾಗಿ ಹರಡ್ಬಿಟ್ಟು ಆಮೇಲೆ ಅದನ್ನು ಒಂದು ಆಟದ ಮೈದಾನ ಅಥವಾ ಉದ್ಯಾನವಾಗಿ ಅದನ್ನು ಪರಿವರ್ತನೆ ಮಾಡ್ತಾರೆ. ಮುಂದಿನ 20 ವರ್ಷಗಳಾದರೂ ಇದರ ಮೇಲೆ ಯಾವುದೇ ಕಟ್ಟಡವನ್ನು ನಿರ್ಮಿಸುವುದಿಲ್ಲ. ತಿಳ್ಕೊಳ್ಳಿ ಮಕ್ಕಳೇ, ಇಲ್ಲಿ ನೆಲಭರ್ತಿ ಮಾಡಿರೋದು, ಹಾಗಾಗಿ ಅಲ್ಲಿ ಕೆಳಗಡೆ ಭೂಮಿನಲ್ಲಿ ತುಂಬ ಈ ಮಣ್ಣು ಗಿಣ್ಣು ಏನು ತುಂಬಿಸಿರ್ತೀವಲ್ಲ ಅವೆಲ್ಲನೂ ಸಡಿಲವಾಗಿರುತ್ತಲ್ವಾ, ಗಟ್ಟಿಯಾಗಿರೋದಿಲ್ಲ ಅಲ್ಲಿ. ಹಾಗಾಗಿ ನಾವು ಯಾವುದೇ ಕಟ್ಟಡ ಅದ್ರ ಮೇಲೆ ನಿರ್ಮಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಮುಂದಿನ 20 ವರ್ಷಗಳಾದರೂ ಈ ರೀತಿ ನೆಲಭರ್ತಿ ಜಾಗದ ಮೇಲೆ ಏನು ಮಾಡ್ತಾರೆ, ಯಾವುದೇ ಕಟ್ಟಡ ನಿರ್ಮಿಸೋದಿಲ್ಲ, ಬರೀ ಉದ್ಯಾನವಾಗಿ ಅಥವಾ ಆಟದ ಮೈದಾನವಾಗಿ ಅದನ್ನು ಹಾಗೆ ಬಳಕೆ ಮಾಡಬೇಕು. ಕೆಳಗಡೆ ಚಿತ್ರ ನೋಡಿ ಕಾಣ್ತಾ ಇದೆ ನೋಡಿ, ಉದ್ಯಾನ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ಅದು ನೋಡಿ ಅಲ್ಲಿ ಸಣ್ಣ ಸಣ್ಣ ಗಿಡಗಳೆಲ್ಲ ಇದೆ, ಮಧ್ಯದಲ್ಲಿ ನೀರಿನ ಕೊಂಡ ಕೂಡ ಇದೆ ಅಲ್ವಾ. ಕಸದಲ್ಲಿರುವ ಉಪಯೋಗಿಸಬಲ್ಲ ಘಟಕವನ್ನು ನಿರ್ವಹಿಸಲು ನೆಲಭರ್ತಿಯ ಸಮೀಪ ಮಿಶ್ರ ಗೊಬ್ಬರ ಮಾಡುವ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈಗಾಗಲೇ ತಿಳ್ಕೊಂಡ್ವಲ್ಲ, ಉಪಯೋಗಿಸಬಲ್ಲ ಕಸ ಅದನ್ನೇ ಬೇರ್ಪಡಿಸ್ತಾರೆ, ಉಪಯೋಗಿಸಲಾಗದ ಕಸನ ಈ ಥರ ನೆಲಭರ್ತಿಲಿ ತುಂಬಿಸ್ಬಿಟ್ರು. ಉಪಯೋಗಿಸಬಲ್ಲ ಘಟಕ ಇರುತ್ತಲ್ಲ ಅದನ್ನೇನು ಮಾಡ್ತಾರೆ, ಈ ನೆಲಭರ್ತಿ ಸಮೀಪನೇ ಒಂದು ಮಿಶ್ರ ಗೊಬ್ಬರ ಮಾಡುವ ಪ್ರದೇಶಗಳನ್ನು
ಅಭಿವೃದ್ಧಿ ಮಾಡ್ತಾರೆ ಸುತ್ತದ ಅಲ್ಲೇ ಪಕ್ಕದಲ್ಲೇ. ಅಲ್ಲಿ ಇದನ್ನೆಲ್ಲ ತೊಗೊಂಡೋಗ್ತಾರೆ, ಉಪಯೋಗಿಸಬಲ್ಲ ಕಸವನ್ನು ಅಲ್ಲಿಗೆ ತೊಗೊಂಡೋಗ್ತಾರೆ. ಗೊತ್ತಾಯ್ತಾ ಮಕ್ಕಳೇ? ಕೆಳಗಡೆ ಚಿತ್ರ ನೋಡಿ ಕಾಣ್ತಾ ಇದೆ. ಈ ಥರ ಉಪಯೋಗಿಸಬಲ್ಲ ವಸ್ತುಗಳನ್ನ ಆ ರೀತಿ ದೊಡ್ಡ ಕಟ್ಟಡಕ್ಕೆ ತೊಗೊಂಡೋಗಿದೆ. ಅಲ್ಲಿ ಇದನ್ನು ಮಿಶ್ರ ಗೊಬ್ಬರ ಮಾಡುವ ಒಂದು ಘಟಕವಾಗಿ ಇದನ್ನು ಅಭಿವೃದ್ಧಿ ಪಡಿಸಲಾಗುತ್ತೆ. ಇಲ್ಲಿ ಪಹೇಲಿ ಉಪಯೋಗಿಸಬಲ್ಲ ಕಸ ಯಾವುದಿರಬಹುದೆಂದು ಆಶ್ಚರ್ಯಪಟ್ಟಳು. ನಾವು ಅವಾಗಿಂದ ಹೇಳ್ತಾ ಇದ್ದೀವಿ ಉಪಯೋಗಿಸಬಲ್ಲ ಕಸ, ಉಪಯೋಗಿಸಲಾರದ ಕಸ ಅಂತ. ಈ ರೀತಿ ಉಪಯೋಗಿಸಬಲ್ಲ ಕಸ ಯಾವುದಿರ್ಬೋದು ಅಂತ ಅವಳಿಗೆ ಆಶ್ಚರ್ಯ ಆಗ್ತಾ ಇದೆ. ಮೊದಲಿಗೆ ಅದನ್ನು ಬಿಸಾಡಲು ಕಾರಣವೇನು? ನಾವಲ್ಲಿ ಉಪಯೋಗಿಸಬಲ್ಲ ಕಸ ಅಂತ ಹೇಳ್ತೀವಿ, ಹಾಗಾದ್ರೆ ಅದನ್ನು ಕಸ ರೂಪದಲ್ಲಿ ಯಾಕೆ ಮೊದಲು ಬಿಸಾಡಿದ್ವಿ? ಅದನ್ನು ನಿಜವಾಗಿಯೂ ಕಸವೇ ಅಲ್ಲದ ಕಸ ಇದೆಯೇ? ಈ ರೀತಿ ಕಸ ಅಲ್ಲದೆ ಇರೋ ಕಸನ ಅದು ಈ ರೀತಿ ಇದೆಯಾ ಅಂತ ಯೋಚನೆ ಮಾಡ್ತಾಳೆ. ಇದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ, ಮುಂದೆ ನಾವು ತಿಳ್ಕೊಳ್ಳೋಣಂತೆ ಯಾವುದು ಉಪಯೋಗಿಸಬಲ್ಲ ಕಸ ಯಾವುದಿರ್ಬೋದು ಅಂತ ನಾವು ಕೂಡ ತಿಳ್ಕೊಳ್ಳೋಣಂತೆ ಪಹೇಲಿ ಜೊತೆಗೆ. ಆಯ್ತಾ? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.